ಅಂತೂ ಒಂದು ಗಂಡಾಂತರದಿಂದ ನಮ್ಮನ್ ಪಾರ್ ಮಾಡ್ಬಿಟ್ರಿ. ಅಯ್ಯ ನೀನಾಗತ್ತ ಸಂತೋಷ ಪಡ್ಬೇಡಮ್ಮ, ಅವ್ನು ತುಂಬಾ ತರಲೆ, ನಾಳೆ ನೋಟಿಸ್ ಕೊಟ್ರು ಕೊಟ್ಬಿಡ್ತಾನೆ. ಹಾಗೇನಾದ್ರೂ ಮಾಡಿದ್ರೆ ಗತಿ ಏನಪ್ಪಾ? ಅರೆ ನೀವ್ಯಾಕೆ ಯೋಚನೆ ಮಾಡ್ತೀರಾ, ನಾನ್ ಇಲ್ವಾ? ಕೇಸ್ ಬರ್ಲಿ, ಆ ಪೋಸ್ಟ್ ತಗೊಂಡ್ಬಿಡ್ತೀನಿ. ಎವ್ರಿ ಡಾಗ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಡೇ ಅಂತ ಗಾದೆನೇ ಇದೆ. ಈಗ ಹೆಣ್ಣಾಯಿ ಕಾಲ ಮುಗಿದೋಯ್ತು, ಏನಿದ್ರು ಗುಡ್ಡಾಯಿ ಕಾಲ. ಹಲೋ, ವೇದವಲ್ಲಿ ಸ್ಪೀಕಿಂಗ್. ಶಂಕರ? ಹೌದಾಂಟಿ, ನಾನೇ. ಅದೇ ನನ್ನ ಪ್ಲಾನ್ ಹೇಳಿದ್ನಲ್ಲ, ಯಾವ ಹುಡುಗಿ ಕಾರಣವಾಗಿ ಈ ಮದುವೆ ನಿಂತು ಹೋಯ್ತೋ ಆ ಹುಡುಗಿನ ಆಯುಧವಾಗಿ ಇಟ್ಕೊಂಡು ನನ್ನ ತಂಗಿ ಮದುವೆ ಮಾಡ್ಬೇಕು, ಕಲ್ಯಾಣ ಮಂಟಪನೂ ಕಟ್ಸ್ಬೇಕು. ನೋಡಿ, ನೀವು ನಿಮ್ಮ ಯಜಮಾನ್ರನ್ನ ಹ್ಯಾಗ್ ಮ್ಯಾನೇಜ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ನಾನಂತೂ ಕರೆಕ್ಟಾಗಿ 8 ಗಂಟೆಗೆ ಅಲ್ಲಿಗೆ ಬಂದ್ಬಿಡ್ತೀನಿ. ಓಕೆ? ಅಲ್ಸಿಂಗಾಚಾರ ಇಲ್ಲ, ಅವನ್ ಮನೇಲಿಲ್ಲ, ನಾನೊಬ್ಳೇ ಇರೋದು. ಧೈರ್ಯವಾಗಿ ಬರ್ಬೋದು. ನೋಡ್ ಶಂಕರು, ಲಾಯರ್ ಹತ್ರ ಡಾಕ್ಟರ್ ಹತ್ರ ಯಾವ ರಹಸ್ಯ ಬೇಕಾದ್ರೂ ಮಾತಾಡ್ಬೋದು. ನಾವ್ ಲೈಫಲ್ಲಿ ಪಾರ್ಟ್ನರ್ಸ್ ಹೊರತು ವೃತ್ತಿಲಲ್ಲ. ಹಾಗೆಲ್ಲ ಪ್ರೊಫೆಷನಲ್ ಸೀಕ್ರೆಟ್ಸ್ ಬಿಟ್ಕೊಡ್ತೀವಾ? ನೀನ್ ಬೇಗ ಬಂದ್ಬಿಡು, ನಿಂಗೋಸ್ಕರ ಕಾಯ್ತಾ ಇರ್ತೀನಿ. ಓಕೆ? ಗುಡ್ ಲಕ್. ಥ್ಯಾಂಕ್ ಯು. ಬಾಯ್. ಹಲೋ ಆಂಟಿ. ಹಲೋ ಬಾಪ, ಕೂತ್ಕೋ. ನೀನೇನು ಹೆದರ್ಕೋಬೇಡಪ್ಪ, ಅವರು ಕ್ಲಬ್ಗೆ ಹೋಗಿದ್ದಾರೆ, ಧೈರ್ಯವಾಗಿ ಮಾತಾಡ್ಬೋದು. ಆಂಟಿ, ಇದು ನಮ್ ಕುಟುಂಬದ ವಿಷಯ, ಸಂಸಾರ ಗುಟ್ಟು ವ್ಯಾಧಿ ರಟ್ಟು ಅಂತ ಹೇಳ್ತಾರೆ. ನನ್ನ ನಿಮ್ ಕುಟುಂಬದಲ್ಲಿ ಒಬ್ಳು ಅಂತ ತಿಳ್ಕೊ, ಧಾರಾಳವಾಗಿ ಹೇಳಪ್ಪ. ಗೌರಮ್ಮನ್ ಗಂಡ ಬೇರೆ ಯಾರೂ ಅಲ್ಲ, ನಮ್ ತಂದೆನೇ. ನಿಮ್ ತಂದೆನಾ? ಹೌದು ಆಂಟಿ, ಆಕೆ ಕೆಲೆ ಬಾಯ್ ಬಿಡಿಸ್ತೆ. ನಮ್ ತಂದೆ ಮರ್ಯಾದೆಗೆ ಹೆದರಿ ಈ ವಿಷಯನ ರಹಸ್ಯವಾಗಿಟ್ಟಿರ್ಬೇಕು ಅಂತ ಪ್ರಮಾಣ ಮಾಡಿಸ್ಕೊಂಡ್ರಂತೆ. ನೋ 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 ನೋ, ನಾನೇ ಕಟ್ಕತೆನೆಲ್ಲ ನಂಬೋದಿಲ್ಲ. ಸರಿಯಾದ ಸಾಕ್ಷಿ ಆಧಾರ ಇಲ್ದೆ ಯಾರೇನ್ ಹೇಳಿದ್ರು ನಂಬಿಡಕ್ಕಾಗತ್ತಾ? ಸಾಕ್ಷಿಗಳಿದೆ ಆಂಟಿ. ಹೌದಾ? ಏನ್ ಸಾಕ್ಷಿ? ರಿಜಿಸ್ಟರ್ ಮ್ಯಾರೇಜ್ ಏನಾದ್ರು? ನೋ ನೋ ನೋ, ಈ ಫೋಟೋ, ನಮ್ ತಂದೆ ಆಕೆಗೆ ಬರೆದಿರೋ ಕಾಗದಗಳು ಎಲ್ಲ ಇದೆ. ಓ, ವೆರಿ ಗುಡ್ ವೆರಿ ಗುಡ್. ಇದಕ್ಕಿಂತ ಸಾಕ್ಷಿ ಬೇಕಾ? ಓಹೋ, ಇಷ್ಟೆಲ್ಲಾ ಸಾಕ್ಷಿಗಳು ಸಿಕ್ಬಿಟ್ರೆ ಬೇಕಾದಷ್ಟು ಆಗೋಯ್ತು. ಈಗ ಏನ್ ಮಾಡ್ಬೇಕು ಅಂತಿದ್ದಿ? ಈ ಸಾಕ್ಷಿಗಳಿನ್ ಮೇಲೆ ಅವ್ರ ಹತ್ರ ಇದ್ರೆ ಅಪಾಯ ಅಂತ ನಾನೇ ತಂದ್ಬಿಟ್ಟೆ. ಸಮಯ ನೋಡಿ ಈ ವಿಷಯನ ಮನೇಲಿ ನಾನೇ ತಿಳಿಸ್ಬೇಕು ಅಂತಿದ್ದೀನಿ. ಅಲ್ಲಿವರೆಗೂ ಇವುಗಳನ್ನೆಲ್ಲಾನು ದಯವಿಟ್ಟು ನೀವೇ ಭದ್ರವಾಗಿ ಇಟ್ಟಿರೋ ಹಾಗಿದ್ರೆ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ನನ್ನ ಮೇಲೆ ಅನುಮಾನನಾ? ಅನುಮಾನ ಅಲ್ಲ, ಭಯ. ನಿಮ್ ಯಜಮಾನ್ರೆ ಆಪೋಸಿಟ್ ಲಾಯರು, ಅವ್ರ ಕೈಯಲ್ಲಿ ಸಿಕ್ಬಿಟ್ರೆ? ಈ ಫೋಟೋ ಈ ಕಾಗದದಿಂದ ಅವ್ರೇನ್ ಮಾಡಕ್ ಸಾಧ್ಯ? ಏನ್ ಸಾಧ್ಯನಾ? ಅಯ್ಯೋ, ನೀವೇ ಯೋಚನೆ ಮಾಡಿ. ನಮ್ಮಪ್ಪ ಗೌರಮ್ಮನ್ ನೋಡಿದ್ದು ಶಾಂತ ಮಗುವಾಗಿದ್ದಾಗ, ಅಂದ್ರೆ ಮಗಳ ಮುಖಾನೇ ನೋಡಿಲ್ಲ. ಅಕಸ್ಮಾತ್ ನಿಮ್ ಕಿಲಾಡಿ ಯಜಮಾನ್ರು ಈ ಫೋಟೋನು ಕಾಗದನು ಕದ್ದು ಅವ್ರ ಕ್ಲೈಂಟ್ ಸುಧಾ ಕೊಟ್ಬಿಟ್ರೆ? ಅದರಿಂದ ಅವಳಿಗೇನು ಉಪಯೋಗ? ಅವಳು ಈ ಲೆಟರ್ಸ್ ಫೋಟೋ ತಗೊಂಡ್ ನಮ್ಮ ಅಪ್ಪನ ಹತ್ರ ಹೋಗಿ, ನಮ್ಮಮ್ಮ ಸತ್ ಹೋದ್ಲು, ನಾನೀಗ ತಬ್ಲಿ ಇರೋಕ್ ಜಾಗ ಇಲ್ಲ, ನಿಮ್ ಬೆಂಗಳೂರು ಮನೇಲಿ ನಮ್ ದೊಡ್ಡಮ್ಮ ಇದಾರೆ, ಅಲ್ಲಿ ಇರೋಣ ಅಂತ ಹೋದೆ. ಆದ್ರೆ ಈಗ ನೀವು ಅವ್ರನ್ನ ಮನೆಯಿಂದ ಖಾಲಿ ಮಾಡ್ತಿದ್ದೀರಾ ಅಂತ ತಿಳಿತು. ಅವ್ರಿಗೆ ಮನೆ ಇಲ್ಲ, ಇನ್ ನಾನೆಲ್ಲಿರ್ಲಿ? ಅದಕ್ಕೆ ನನ್ನ ತೀರ್ಥಹಳ್ಳಿ ಮನೇಲಿ ಇಟ್ಕೋ, ಇಲ್ಲ ನಿಮ್ ಬೆಂಗಳೂರು ಮನೇಲಿ ನಮ್ ದೊಡ್ಡಮ್ಮನ್ನೇ ಇರೋಕ್ ಬಿಡು ಅಂತ ಕೇಳಿದ್ರೆ ಆಗ ನಮ್ಮ ಅಪ್ಪ ಏನು ಮಾಡ್ತಾನೆ? ಮೊದ್ಲೇ ಭೈದ್ ಮನುಷ್ಯ, ಖರ್ಚಿಗೆ ಹಣನೂ ಕೊಟ್ಟು ಆ ಮನೇಲೇ ಇರಿ ಅಂತ ಸ್ಟ್ಯಾಂಪ್ ಪೇಪರ್ ಅಲ್ಲಿ ಬರ್ಕೊಟ್ಬಿಡ್ತಾರೆ. ಅದೇ ನನಗ್ ಭಯ. ನಿನ್ಗ ಆ ಭಯನೇ ಬೇಡ. ನನ್ ಬ್ರೀಫ್ ಕೇಸಿಗೆ ನಂಬರ್ ಲಾಕರ್ ಇರೋದು 111. ನಾನು ಅದನ್ನ 999 ಮಾಡ್ಬಿಡ್ತೀನಿ. ಅಳಸಿಂಗಾಚಾರ್ಗ ನಂಬರು ಸತ್ರು ಗೊತ್ತಾಗೋದಿಲ್ಲ. ತುಂಬಾ ಥ್ಯಾಂಕ್ಸ್, ನಾನ್ ಬರ್ತೀನಿ ಆಂಟಿ. ಓಕೆ. ಮರಿಬೇಡಿ, 999. ಅಪ್ಪ, ಅಪ್ಪ,
ನಿಮ್ಮಪ್ಪ ಇಲ್ಲಿಗೆ ಯಾಕೆ ಬರ್ತಾರೆ? ಯಾರಮ್ಮ ನೀನು? ಸುಧಾ. ಸುಧಾ ಅಲ್ಲಮ್ಮ, ಇದು ತರಂಗ. ಇಲ್ಲ, ನನ್ನ ಹೆಸರು ಸುಧಾ. ಹೌದಾ? ಅದಕ್ಕೇನಾಗ್ಬೇಕಾಗಿದೆ? ಅಮ್ಮ ಸತ್ ಹೋದ್ಲು. ಅಯ್ಯೋ ಪಾಪ ನಂಜುಂಡೇಶ್ವರ. ತಗೋ. ನನಗ್ ಹಣ ಬೇಡ. ಮತ್ತಿನ್ನೇನ್ ಬೇಕು? ಏನಪ್ಪ ಹೀಗ್ ಕೇಳ್ತಿದ್ಯಾ? ನಾನ್ ನಿನ್ ಮಗಳು ಸುಧಾ. ನನ್ ಯಾವ ಮಗಳು ಇಲ್ವಲ್ಲ, ಇರೋನೊಬ್ಬ ಮಗ ಶಂಕರ, ಅವನು ಊರಲ್ಲಿಲ್ಲ. ನಾನು ಆಗುಂಬೆಲಿದ್ರಲ್ಲ ಗೌರಮ್ಮ, ಅವ್ರ ಮಗಳು. ನನಗ್ ಗೊತ್ತು, ಇಷ್ಟು ವರ್ಷ ಆದ್ಮೇಲೆ ನನ್ ನೋಡ್ತಿದ್ಯಾ. ನೀನ್ ನಂಬೋದಿಲ್ಲ ಅಂತಾನೆ ಅಮ್ಮನಿಗೆ ನೀನ್ ಬರ್ದಿದ್ ಲವ್ ಲೆಟರ್ಸು, ಫೋಟೋ ಎಲ್ಲ ತಂದಿದ್ದೀನಿ. ಅಯ್ಯೋ, ಇದನ್ನೆಲ್ಲ ನಿನ್ನ ಹತ್ರನೇ ಇಟ್ಕೊಳಮ್ಮ. ನಿಮ್ಮಮ್ಮ ಇವುಗಳನ್ನ ಆಂಟಿಕ್ಸ್ ಕಾಪಾಡ್ಕೊಂಡ್ ಬಂದ್ಬಿಟ್ಟಿದ್ದಾಳೆ. ನನ್ ತಾಯಿಯೆಲ್ಲ ತಪ್ಲಿ ಆಗ್ಬಿಟ್ಟೆ ಕಣಪ್ಪ. ಅಡಬೇಡಮ್ಮ, ನಿಮ್ಮಮ್ಮ ಸತ್ರೇನಂತೆ, ಗ್ರಾಚಾರಕ್ ನಾನು ಉಳ್ಕೊಂಡಿದ್ದೇನಲ್ಲಮ್ಮ, ಕಲ್ಲುಕೊಂಡಿದ್ದ ಹಾಗೆ. ಅದಿರ್ಲಿ, ನೀನ್ ಇಲ್ಲಿಗೆ ಯಾಕಮ್ಮ ಬಂದೆ? ನಾನು ಮೈಸೂರಿನಲ್ಲಿ ಓದ್ತಿದ್ದೆ, ದಿಢೀರ್ ಅಂತ ಹಾರ್ಟ್ ಅಟ್ಯಾಕ್ ಆಗಿ ಅಮ್ಮ ಹೋಗ್ಬಿಟ್ಲು. ಪಾಪ ದುರ್ಬಲ ಹೃದಯ. ದಿಕ್ಕಿಲ್ಲದ್ ನಾನು ಇರೋಕ್ ಜಾಗ ಇಲ್ದೆ ನಿನ್ ಹತ್ರನೇ ಇರೋಣ ಅಂತ. ನನ್ನ ಹತ್ರನ ಎಲ್ಲಾದ್ರೂ ಉಂಟಾ? ಅಯ್ಯಯ್ಯೋ, 20 ವರ್ಷದ ಮೇಲೆ ಇಂತ ಗಂಡಾಂತರ ಬರುತ್ತೆ ಅಂತ ನನಗೆ ಮೊದ್ಲೇ ಗೊತ್ತಾಗಿದ್ದಿದ್ರೆ ನಾನು ಅವತ್ ಕೈ ಕಾಲನೆ ಆಡಿಸ್ತಿರ್ಲವಲ್ಲಪ್ಪ. ಏನ್ ಮಾಡ್ಲಿ, ಕಂಟ್ಲಾರಿ ಬರ್ತಾ ಇದೆ. ನಂಜುಂಡೇಶ್ವರ, ನೀರ್ ಕುಡಿಪ. ನಿಮ್ಮಮ್ಮ ನಿನಗೆ ಹಾಲು ಕುಡಿಸಿ ಬೆಳೆಸಿದ್ಲು, ನೀನ್ ನನಗೆ ನೀರು ಕುಡಿಸ್ತಾ ಇದೀಯಲ್ಲಮ್ಮ. ಒಂದೇ ವಾರ ಅಲ್ಲಿ ತನಕ ಇಲ್ಲೇ ಇರ್ತಾಳೆ ಅಷ್ಟೇ. ಧಾರಾಳವಾಗಿರ್ಲಿ. ಅಂದ್ಹಾಗೆ ನಿಮ್ ತಂದೆ ಏನಮ್ಮ ಮಾಡ್ತಾ ಇದ್ದಾರೆ? ಅವ್ರಿಗೇನೆ ಕಡಿಮೆ, ಲಕ್ಷಾಧೀಶ್ವರರು. ಮಾವಿನ ಕೆರೆಯಲ್ಲಿ 100 ಎಕರೆ ಗದ್ದೆ ಇದೆ, ಸಿಟಿಲಿ ಕಾಂಪ್ಲೆಕ್ಸ್ ಇದೆ, 4 ಥಿಯೇಟರ್ ಇದೆ, 8 ಕಾರ್ ಇದೆ. ತುಂಬಾ ಚೆನ್ನಾಗಿ ಮಾತಾಡ್ತೀಯಮ್ಮ, ಜಾಣೆ ಜಾಣೆ. ಎಲ್ಲ ನಮ್ಮ ಅಪ್ಪನ ಹಾಗೆ. ಅಮ್ಮ ಇದ್ದಾಗ ಹೇಳ್ತಿದ್ಲು. ಏನ್ ಹೇಳ್ತಿದ್ರು? ಹೇಳ್ತಾ ಇದ್ರು, ಮೆಣಸಿನ್ಕಾಯಿ ಖಾರ, ಹಾಗಲಕಾಯಿ ಕಾಯಿ ಅಂತ. ನಡಿಯ ಒಳಗೆ. ಅಯ್ಯಯ್ಯೋ, ನಿಮ್ಗೇಡ್ರಿ ಆಯ್ತು, ಒಳ್ಳೆ ಇಂಗತಿನ ಮಂಗನಾಗ ಆಡ್ತಿದ್ದೀರಲ್ಲ. ನೀನ್ ನಡಿಯಮ್ಮ. ಅಂಕಲ್. ಅಯ್ಯೋ, ಯಾಕ್ರಿ ಬಂದ್ರಿ ಇಷ್ಟೊತ್ತಲ್ಲಿ? ಆರಾಮ ಓಡಾಡ್ಕೊಂಡಿದ್ದೀಯಲ್ಲ, ಒಂದ್ ಕೆಲ್ಸ ಏನಾಯ್ತು? ಅದೇನೋ ಅಷ್ಟು ಸುಲಭ ಅನ್ಕೊಂಡಿದ್ದೀರಾ? ಪೂರ್ತಿ ಮಾತಾಡೋಷ್ಟರಲ್ಲಿ ಅವರ ತಂದೆ, ಅವರ ಹೆಂಡತಿ ಎಲ್ಲ ಬಂದ್ಬಿಟ್ರು. ಅಯ್ಯಯ್ಯೋ, ಯಾಕಾದ್ರೂ ಕೆಲಸ ಮುಗಿಸ್ಬಿಡಮ್ಮ, ಬಸ್ ಟಿಕೆಟ್ ಬೇರೆ ತಗೊಂಡ್ಬಿಟ್ಟಿದ್ದೀನಿ. ನಿಮ್ ಟಿಕೆಟ್ ಮನೆ ಹಾಳಾಗ ಕೆಲಸ ಆಗ್ತಿದ್ರೆ ನಾನೇನ್ರಿ ಮಾಡ್ಲಿ? ಸಿಡುಕ್ಬೇಡಮ್ಮ. ಚುಪ್. ಅಯ್ಯೋ, ಕಿರಿ ಸಾವುಕಾರ ಬರ್ತಿರ್ಬೇಕು. ನೀವ್ ಹೋಗಿ ಹೋಗಿ. ಏನಮ್ಮ, ನಿನ್ಗಿನ್ನು ನಿದ್ದೆ ಬರ್ಲಿಲ್ವಾ? ಇಲ್ಲಪ್ಪ, ನೀನ್ ಬರ್ತೀಯ ಅಂತಾನೆ ಎಚ್ಚರವಾಗಿದ್ದೆ. ಕೂತ್ಕೊಮ್ಮ. ಏನಮ್ಮ, ಇಷ್ಟು ದಿವಸ ನೀನ್ ಎಲ್ಲಿದ್ಯಮ್ಮ? ಮೈಸೂರಲ್ಲಿದ್ದೆ. ನಮ್ಮಮ್ಮ ಹೋದ್ಮೇಲೆ ಇನ್ನೇನ್ ಮಾಡ್ಲಿ, ನಿನ್ ಹುಡ್ಕೊಂಡ್ ಬಂದ್ಬಿಟ್ಟೆ. ಸುಧಾ, ನಿನಗೆ ನೆಂಟ್ರು ಇಷ್ಟ್ರು ಬಂಧು ಬಳಗ ಯಾರು ಇಲ್ವೇನಮ್ಮ? ಒಬ್ಳೇ ಒಬ್ಳಿದಾಳೆ, ನಮ್ ದೊಡ್ಡಮ್ಮ. ಅಲ್ಲಿಗೆ ಹೋಗ್ಬಿಡ್ಬೇಕಾಗಿತ್ತು. ಹೋಗಿದ್ದೆಪ್ಪ. ಮತ್ತ್ಯಾಕಮ್ಮ ಇಲ್ಲಿಗೆ ಬಂದೆ? ಅವರು ನಿನ್ ಮನೇಲಿ ಎಂತೆ ಬಾಡಿಗೆಗಿರೋದು. ತೀರ್ಥಹಳ್ಳಿ ಸಾವುಕಾರ ಗಲಾಟೆ ಮಾಡಿಸಿ ನಮ್ಮನ್ನೇ ಮನೆ ಖಾಲಿ ಮಾಡು ಅಂತಿದ್ದಾನೆ. ನಿನ್ನೆಲ್ಲಿ ಇಟ್ಕೊಳ್ಳೋದು ಅಂತ ರೇಗಿ ಅಟ್ಬಿಟ್ಲು. ಅಯ್ಯೋ ನಂಜುಂಡೇಶ್ವರ, ಯಾವ ಕಾಲು ಮುರಿದು ಸೊಂಟಕ್ಕೆ ಮಾರಿ ಅನ್ನೋಗಾಯ್ತಲ್ಲಪ್ಪ ನನ್ ಗತಿ. ಯೋಚನೆ ಮಾಡ್ಬೇಡಪ್ಪ. ಮಡ್ಲಲ್ಲಿ ಕೆಂಡ ಇಟ್ಕೊಂಡು ಹೇಗಮ್ಮ ಯೋಚನೆ ಮಾಡದೇ ಇರ್ಲಿ? ಪ್ರೆಷರ್ ಜಾಸ್ತಿ ಆಗ್ತಾ ಇದೆ, ನಿದ್ದೆ ಬರ್ತಾ ಇಲ್ಲ, ಏನು ತೋಚ್ತಾ ಇಲ್ಲಮ್ಮ.
ಅಪ್ಪ ನೀನು ಪ್ರೆಷರ್ ಇಳಿಯೋದಿಕ್ಕೆ ನಿದ್ದೆ ಬರೋದಿಕ್ಕೆ ನನ್ನ ಹತ್ರ ಔಷಧಿ ಇದೆ. ಏನೋ ಮಾತು? ಈ ಪತ್ರಕ್ಕೆ ಸೈನ್ ಹಾಕೊಟ್ಬಿಟ್ರೆ ನನ್ ಪಾಡಿಗೆ ನಾನು ಹೊಟ್ಟೋಗ್ತೀನಿ. ನೀನೇ ನನ್ನ ಮಗಳು ಅನ್ನೋದೊಂದು ಮಾತು ಬಿಟ್ಟು ಬೇರೆ ಯಾವ ಪಾತ್ರಕ್ಕಾದ್ರೂ ನಾನು ಸಹಿ ಹಾಕ್ತೀನಿ. ನನ್ ಮರ್ಯಾದೆ ಉಳಿದ್ರು ಸಾಕು. ಏನ್ ಬರ್ತಿದ್ಯಮ್ಮ ಅದ್ರಲ್ಲಿ? ಸದ್ಯಕ್ಕೆ ನೀವ ಮನೆ ಖಾಲಿ ಮಾಡ್ಬೇಡಿ, 25 ವರ್ಷ ಧಾರಾಳವಾಗಿ ವಾಸ ಮಾಡ್ಕೊಂಡಿರಿ ಅಂತ ಬರ್ತಿದೆ. ಅಷ್ಟೇ ತಾನೇ. ಬೀಸೋ ದೊಣ್ಣೆ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸಂತೆ. ರುಜುನು ಹಾಕ್ತೀನಿ, ಖರ್ಚಿಗೆ ಹಣನೂ ಕೊಡ್ತೀನಿ. ಎಷ್ಟು ಬೇಕಮ್ಮ? 20,000. ಯಾರು ಮಾತಾಡಿದ್ದು? ನಾನೇ. ಮತ್ತೆ ಗಂಟಲು? ದುಡ್ಡಿನ ವಿಚಾರ ಮಾತಾಡಕ್ ಸಂಕೋಚ ಆಯ್ತು, ಗಂಟ್ಲು ಸ್ವಲ್ಪ ವ್ಯತ್ಯಾಸ ಆಯ್ತು ಅಷ್ಟೇ. ಇಲ್ಲಿ ನೀನ್ ಆ ಮನೆ ಖಾಲಿ ಮಾಡದೇ ಇದ್ರು ಪರವಾಗಿಲ್ಲಮ್ಮ, ಮೊದ್ಲು ಈ ಮನೆ ಖಾಲಿ ಮಾಡು. ನನ್ನ ಕೆಲಸ ಆದ್ಮೇಲೆ ನಾನ್ ಯಾಕೆ ಇರ್ಲಿ? ನಮ್ಮಮ್ಮನ ಹಾಗೆ ಇನ್ನೊಂದು ಸಲ ಈ ಜನ್ಮದಲ್ಲಿ ಮುಖ ತೋರ್ಸಲ್ಲ, ಸರಿನಾ? ಈಗ ಒಪ್ಪಿದೆ ಗೌರಿ ಮಗಳೇ. ಅಪ್ಪ, ಬೆಳಿಗ್ಗೆ ನಿನ್ನ ಫ್ರೆಂಡ್ ಸುಂದರೇಶ್ವರನ್ ಮಗಳು ಇವಳು 1 ವಾರ ಇಲ್ಲೇ ಇರ್ತಾಳೆ ಅಂತ ಬುರ್ಡೆ ಬಿಟ್ಟಿಯಲ್ಲ, ಮನೇಲಿ ಕೇಳಿದ್ರೆ ಏನ್ ಹೇಳ್ತಿ? ನಾನೇನು ಸತ್ಯ ಹರಿಶ್ಚಂದ್ರನ ಮೊಮ್ಮಗನೇ. ಬೆಳಗ್ಗೆ ಆಗ್ಲಿ ಅದಕ್ಕೊಂದು ಐಡಿಯಾ ಹುಡುಕ್ತೀನಿ. ನೀನೇನ್ ಮಾಡ್ಕೊಳಮ್ಮ?